ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ನಾನು ಒಂದು ಸ್ಟೇಟಸ್ ಹಾಕಿದ್ದೆ ಬಿದ್ದಿದ್ದು. ಸೊ ಅದನ್ನು ನೋಡಿ ಭಾಳ ಜನ ಬೇಗ ಹುಷಾರಾಗಲಿ ಅಂತೇಳಿ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಭಾಳ ಜನ ವಿಡಿಯೋಸ್ ಯಾಕೆ ಹಾಕಿಲ್ಲ ಅಂತಲೂ ಕೇಳತ್ತಿದ್ರಿ. ನನಗೆ ಕ್ಲೋಸ್ ಇರೋರು ಮತ್ತು ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ಪಲ್ಲಿ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ಬರೀ ಇವತ್ತಿನ ವ್ಲಾಗ್ ಶೇರ್ ಮಾಡ್ತೀನಂತ ಏನೆಲ್ಲ ಆಯಿತು ಏನೆಲ್ಲ ಇಲ್ಲ ಅಂಥೇಳಿ ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಎಂಡ್ವರೆಗೂ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ. ಹೊಸಬ್ರು ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಇವತ್ತಿನ ದಿನ ಏನಾಯ್ತು ಅಂತಂದರೆ, ನಾವು ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆದಾಗ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಮನಸ್ಸಿಗೇನೋ ಒಂಥರ ಖುಷಿ ಕೊಡುತ್ತೆ. ಹಂಗಾಗಿ ನಮಗಂತೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ ಲೈಫಲ್ಲಿ. ಯಾರೂ ಪರ್ಫೆಕ್ಟ್ ಇಲ್ಲ. ಏನಾದರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಹಿಂದಿದ್ದೇ ಇರ್ತೈತಿ. ಖುಷಿ ಮತ್ತು ದುಃಖ ಎರಡೂ ಒಟ್ಟಿಗೆ ಅದು ಒಂದು ಮುಂದೆ ಒಂದು ಹಿಂದೆ ಅನ್ನೋ ಥರ ಇದ್ದೇ ಇರುತ್ತೆ ಎಲ್ಲರ ಲೈಫಿನಲ್ಲೂ. ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರ್ತೈತಲ್ಲ. ಸೊ ಹಂಗಾಗಿ ಸ್ವಲ್ಪ ಚಿಲ್ಲಾಗಿ ಏನು ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಸ್ಬೆಂಡ್ ಕರ್ಕೊಂಡೋದ್ರು ಒಂದು ಪ್ಲೇಸ್ಗೆ. ಸೊ ಏನಂತಂದ್ರೆ ಹೋಗ್ತಿರ್ತೀವಿ, ಬಟ್ ಈ ಸಲ ಫಸ್ಟ್ ಟೈಮ್ ನನಗೆ ಈ ರೀತಿ ಆಗಿರೋದು. ಬ್ಲಡ್ ಎಲ್ಲ ತೋರಿಸಂಗಿಲ್ಲ ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಬ್ಲರ್ ಮಾಡತ್ತೀನಿ. ಗೊತ್ತಿಲ್ಲ ಅದೇನೋ ಅಪ್ಪಳಿಸಿ ಬರ್ತಿದ್ವು ಅಲೆಗಳು. ಆ ಟೈಮಿಗೆ ನಾನು ಹಸ್ಬೆಂಡ್ ಏನಂದರು, ಫುಲ್ಲು ಒಳಗಡೆ ಅಂದರೆ ಸಮುದ್ರದ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಜೋಕ್ ಮಾಡಿದರು. ನನಗೆ ನೀರಂದ್ರೆ ಸ್ವಲ್ಪ ಭಯ. ಹಾಗಾಗಿ ನಾನು ಓಡಿ ಬರಬೇಕಾದ್ರೆ ಅಲ್ಲಿ ಉಸುಗೇನಿರುತ್ತಲ್ಲ ಅದರ ಒಂದು ತೆಗ್ಗು ಥರ ಆಗಿತ್ತು. ಅಲ್ಲಿ ತೆಗ್ಗಿನಲ್ಲಿ ಕಾಲು ಸಿಗಿಬಿದ್ದು ಫುಲ್ ಬಾಡಿನೇ ಒಂದು ಥರ ಯಾರೋ ಎತ್ತಿ ಬಿಸಾಕಿದ್ರಪ್ಪ ಅನ್ನೋ ರೀತಿ ಆಯಿತು. ಬಿದ್ದೆ ನಾನು. ಬ್ಲಡ್ ಬಂತು, ಸ್ವೆಲ್ಲಿಂಗ್ ಆಯಿತು, ಕಾಲೆಲ್ಲ ಫುಲ್ಲು ಸ್ವೆಲ್ ಆಯಿತು. ಸೊ ಆ ಟೈಮ್ ನನಗೆ ಅಷ್ಟು ಪೇನ್ ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾನು ಎಂಜಾಯ್ನೂ ಮಾಡಿದೆ. ನೋಡ್ಬೋದು ನೀವು, ಸಖತ್ತೆಲ್ಲ ನೀರಲ್ಲಿ ಎಂಜಾಯ್ ಮಾಡಿದೆ. ಮನೆಗೆ ಬಂದ ಮೇಲೆ ಹಬ್ಬ ಶುರು ಆಯಿತು ನಂದು. ಸಿಕ್ಕಾಪಟ್ಟಿ ಕಾಲು ಪೇನ್ ಆಯಿತು. ಬ್ಯಾಂಡೇಜ್ ಎಲ್ಲ ಮಾಡಿಸಿದ್ವಿ. ಎಲ್ಲ ಉಸುಗೆಲ್ಲ ಹೋಗಿತ್ತು ಆ ಗಾಯದಲ್ಲಿ. ಸೊ ಎಲ್ಲ ಕ್ಲೀನ್ ಮಾಡಿಸಿ ಬ್ಯಾಂಡೇಜ್ ಹಾಕ್ಕೊಂಡ್ರು ಕೂಡ ಅದೇನೂ ಸರಿ ಹೋಗಲಿಲ್ಲ. ಏನಂದ್ರೆ ಇನ್ನೊಂದು ದೇವ್ರಿದ್ದ ಅನ್ನೋದೊಂದು ಸಾಕ್ಷಿ. ಏನಂದ್ರೆ ನನಗೆ ಒಳಪೆಟ್ಟಂತ ಜಾಸ್ತಿ ಆಗ್ತಿರ್ತವೆ. ಏನಾದರೂ ಬಿದ್ದಾಗ ಅದು ಈ ಮೂಳೆಗೆ ಏನಾದರೂ ಪೆಟ್ಟಾಗೋದಾಗಿರಲಿ. ಯಾಕಂದರೆ ಒಂದು ಸಲ ನಾನು ಬಿದ್ದಾಗ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದೇ ಕಾಲಿಗೆ ನಾನು ಮತ್ತೆ ಬಿದ್ದೆ. ಆದರೂ ಕೂಡ ಗಾಯ ಆಗಿತ್ತು ಹೊರತು ಒಳಪೆಟ್ಟಂತ ಏನೂ ಆಗಿರಲಿಲ್ಲ. ಸೊ ಇದನ್ನು ನಾನು ಕವರ್ ಮಾಡ್ಕೊಳಕ್ಕೆ ಇವತ್ತಿಗೆ 18 ದಿನ ಆಯಿತು. ಸೊ ಈಗ ನಾನು ಒಂದು ಸ್ವಲ್ಪ ನಡೆಯಕತ್ತೀನಿ. ಅದ್ರ ಜೊತೆಗೆ ಊರಿಂದ ಅಮ್ಮ ಅವರೆಲ್ಲ ಬಂದಿದ್ದರು. ಆ ವ್ಲಾಗು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಸೊ ನಾನು ಬಿದ್ದು 8 ದಿನಕ್ಕೆ ಅವ್ರು ಬಂದು ಒಂದೆರಡು ದಿನ ರೆಸ್ಟ್ ಎಲ್ಲ, ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಅವ್ರ ಜೊತೆನೂ ಸ್ವಲ್ಪ ಹೊರಗಡೆ ಎಲ್ಲ ಅಡ್ಡಾಡಿ ಬಂದಮೇಲೆ, ಸುತ್ತಾಡಿ ಬಂದಮೇಲೆ ನನಗೆ ಮೈಂಡಿನೂ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಯಾಕಂದ್ರೆ ಈ ಥರ ಆದಾಗ ಯಾರೂ ಜೋಡಿ ಇಲ್ಲಪ್ಪ ಅಂತಂದಾಗ ಮನುಷ್ಯ ಕುಗ್ಗಿ ಹೋಗ್ಬಿಡ್ತಾನೆ. ಹಸ್ಬೆಂಡ್ ಆಫೀಸ್ಗೆ ಹೋಗ್ತಿರ್ತಾರೆ, ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊತಾರೆ. ಸೊ ಈ ಟೈಮಲ್ಲಿ ಒಬ್ರು ಯಾರಾದರೂ ಇರಬೇಕಪ್ಪ ಅಂತ ಅನ್ನಿಸ್ದಾಗ ಅಮ್ಮ ಬಂದರು. ಕಷ್ಟ ಕಾಲದಲ್ಲಿ ಅವ್ರಿಗೆ ಏನೋ ಗೊತ್ತಿಲ್ಲ, ಕರುಳು ಬಳ್ಳಿ ಅಂತಾರಲ್ಲ ಆ ರೀತಿ ಗೊತ್ತಾಗ್ಬಿಡ್ತೈತಿ ನಮ್ಗೆ ಏನು ನೋವಾಗೈತಿ ಏನಿಲ್ಲ ಅಂಥೇಳಿ. ಅವರು ಬಿದ್ದ ತಕ್ಷಣ ಒಂದು 2-3 ಡೇಸಲ್ಲಿ ಅವಾಗೇ ಹೇಳಿದರು ಬರ್ತೀವಿ ಅಂತ. ನಾನೇ ಬೇಡ ಅಂತ ಹೇಳಿದ್ದೆ. ಯಾಕಂದ್ರೆ ಅವ್ರು ಅಷ್ಟು ದೂರದಿಂದ, ಅದರಲ್ಲೂ ನನ್ನ ಸೊಸೆಯಂದ್ರನ್ನ ಕರ್ಕೊಂಡು ಬರೋರಿದ್ರು ಈ ಸಲ. ಸೊ ಅವರು ಬಂದು ಬರೀ ನಾನು ಎಲ್ಲೂ ಹೋಗಿಲ್ಲ ಅಂತಂದ್ರೆ ಇದಾಗುತ್ತಲ್ಲ. ಹಂಗಾಗಿ ನಾನು ಸ್ವಲ್ಪ ಆರಾಮಾದಮೇಲೆ ಬರ್ರಿ ಅಂತ ಹೇಳಿದ್ದೆ. ಬಂದು ಅವರು ಒಂದು ಸ್ವಲ್ಪ ದಿನ ಇದ್ದು ನೋಡಿಕೊಂಡು ಮಾಡಿ ಹೋದರು. ಸೊ ಅದನ್ನು ನಿಮ್ಮ ಜೊತೆಗೆ ನಾನೇನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ಆಗಲಿಲ್ಲ ವ್ಲಾಗ್ಸ್ ಮಾಡೋಕ್ಕೆ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಸೊ ಇಲ್ಲಿದು ಇಷ್ಟ ಆಯಿತು ಕತೆ. ನನಗೆ ಈ ಹೊಸ ವರ್ಷ ಅಂದರೆ ಜಾನ್ವರಿ ಬಂತು ಅಂದರೆ ಏನಾದರೂ ಒಂದು ಈ ರೀತಿ ಆಗೇ ಇರ್ತೈತಿ. ಸೊ ಹಂಗಾಗಿ ನಾನು ಎಷ್ಟೋ ಸುಮಾರು ವರ್ಷದಿಂದ ನನಗೆ ನೆನಪಿದ್ದಾಗ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಲ್ಲ. ಇದನ್ನು ಹೇಳ್ಕೊಬೇಕಾಗಿತ್ತು. ಸೊ ಮತ್ತೆ ಹೇಳ್ತೀನಿ ಅಂತ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ, ನೋಡ್ಕೊಂಬರ್ರಿ. ಹಾಗೆ ನನ್ನ ತಮ್ಮನ ಹೆಂಡ್ತಿ ನಯನ ಮತ್ತು ನನ್ನ ಸೊಸೆಯಂದ್ರ ಜೊತೆಗೆ ವ್ಲಾಗ್ಸ್ ಬರ್ತಾವೆ, ಮಿಸ್ ಮಾಡ್ಲಾರಂಗೆ ನೋಡ್ರಿ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಬೆಳಗ್ಗೆ ವ್ಲಾಗ್ ಶುರು ಮಾಡ್ಕೊಂಡಿನಿ. ನನ್ನ ಕಣ್ಣು ನೋಡ್ಬೋದು, ಕೆಂಪಗ ಒಂಥರ ದಪ್ಪ ಆಗಿಬಿಟ್ಟಾವ ಕಣ್ಣು, ಸ್ವೆಲ್ಲಿಂಗ್ ಆದಂಗೆ ಆಗೈತಿ. ಇಲ್ಲೆಲ್ಲ ಸುತ್ತಲೂ ತಲೆನೋವು ಸಿಕ್ಕಾಪಟ್ಟಿ. ಆಮೇಲೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಐತಿ ಇಲ್ಲಿ, ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಇವತ್ತು ಗುರುವಾರ ಪೂಜೆ ಎಲ್ಲ ಮಾಡಬೇಕಲ್ಲ, ಹಂಗಾಗಿ ಸ್ವಲ್ಪ ಜಲ್ದಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಆಲ್ಮೋಸ್ಟ್ ಒಂದು ಅರ್ಧ ಆಗೈತಿ. ಇನ್ನೊಂದು ಸ್ವಲ್ಪ ಐತಿ ಕಂಪ್ಲೀಟ್. ಪೂಜೆ ಆದ್ಮ್ಯಾಗ ನಿಮ್ಗೆ ಶೇರ್ ಮಾಡ್ತೀನಿ ಅಂತ. ಆಮೇಲೆ ಇನ್ನೂ ಏನೂ ಇಲ್ಲ, ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಮಾಡಿ ಕೊಡೋದು. ಈಗ ನಾನು ಪೂಜೆ ಮಾಡತ್ತೀನಿ. ಇಲ್ಲೆಲ್ಲ ಪೂಜೆ ಆದಮೇಲೆ ಅಡುಗೆ ಮಾಡ್ಬೇಕಂತೇಳಿ ಹೋಗ್ತೈತಿ. ಏನು ಇವತ್ತಿನ ವ್ಲಾಗ್ ನನಗೂ ಐಡಿಯಾ ಇಲ್ಲ. ಸೊ ನೋಡ್ಕೊಂಡು ಬರ್ರಿ ಕಂಪ್ಲೀಟಾಗಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆಮೇಲೆ ಇನ್ನೊಂದು ಏನಂದ್ರೆ, ಇವತ್ತು ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಇವತ್ತು ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲ್ಲ. ಸೊ ಎಂಜಾಯ್ಗಂತೂ ಸೆಲೆಬ್ರೇಷನ್ ಮಾಡೋಕ್ಕೆ ಮನಸ್ಸಾಗಲ್ಲ ನನಗೆ. ಸೊ ಹಂಗಾಗಿ ನಾವು ಎಲ್ಲೂ ಹೋಗೋದಿಲ್ಲ, ನಾರ್ಮಲಾಗಿ ಮನೆಯಲ್ಲೇ ಇರ್ತೀವಿ ಅಷ್ಟೇ. ನಾರ್ಮಲ್ ಯಾವ ರೀತಿ ಇರುತ್ತಲ್ಲ ಡೇ, ಆ ರೀತಿ ಸ್ಟಾರ್ಟ್ ಮಾಡೀನಿ. ಇನ್ನೊಂದೇನಂದ್ರೆ, ಒಂದು 3-4 ವರ್ಷ ಆಯಿತು ಹಸ್ಬೆಂಡಿಗೆ ಭಾಳ ಪರಿಚಯ ಇರೋರು ಕೇಳಿಲ್ಲ, ಅವ್ರು ಕರ್ಕೊಂಡೋಗಿ ಸೆಲೆಬ್ರೇಷನ್ ಎಲ್ಲ ಅಟೆಂಡ್ ಮಾಡಿದ್ವಿ ನಾವು. ಈವೆಂಟ್ ಇತ್ತು, ಅದಾದ್ಮೇಲೆ ಮತ್ತೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಮನೆಯಲ್ಲೂ ಕೇಕ್ ಅದೆಲ್ಲನೂ ಕಟ್ ಮಾಡಲ್ಲ ನಾವು. ಇದು ಹೊಸ ವರ್ಷ ನಾನು ಅಷ್ಟೊಂದು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಬಟ್ ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಹೊಸ ವರ್ಷನ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ನಮ್ಮ ಡೇ ಅಂತೂ ಹಿಂಗೆ ಸ್ಟಾರ್ಟ್ ಆಗೈತಿ. ಸೊ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಗೆ ಸುಖ, ಶಾಂತಿ, ನೆಮ್ಮದಿ, ನೀವು ಅಂದ್ಕೊಂಡಿರೋ ಎಲ್ಲ ಕನಸುಗಳು ನೆರವೇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತ ಮತ್ತೊಮ್ಮೆ ಎಲ್ಲರಿಗೂ ವಿಶ್ ಮಾಡತ್ತೀನಿ. ಸೊ ಬರ್ರಿ ಬ್ಲಾಗ್ ಶುರು ಮಾಡೋಣಂತ. ಇವತ್ತಿನ ಸಿಂಪಲ್ ಪೂಜೆ ನೋಡ್ಬೋದು, ಈ ರೀತಿ ಆಗೈತೆ. ಭಾಳ ದಿನ ಆಯಿತು ನನ್ನ ಡೈಲಿ ರುಟೀನ ವ್ಲಾಗ್ ಆಗಿರ್ಬೋದು, ಪೂಜಾ ವಿಡಿಯೋಸ್ ಆಗಿರ್ಬೋದು ಶೇರ್ ಮಾಡಿಲ್ಲ ನಿಮ್ಮ ಜೊತೆಗೆ. ಸೊ ಇವತ್ತು ಶೇರ್ ಮಾಡತ್ತೀನಿ. ಆಮೇಲೆ ಸದ್ಯದಲ್ಲಿನೇ ಒಂದು ಯೂಟ್ಯೂಬ್ ನಲ್ಲಿರೋ ಗುಡ್ ನ್ಯೂಸ್ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕಿದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿರಿ. ಸೊ ಆದಷ್ಟು ಬೇಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತು ಸ್ಪೆಷಲ್ ಇದೆ ನೋಡ್ರಿ, ಮೆಂತೆ ದಾಲ್ ಫ್ರೈ. ಇದು ದಾಲ್ ಕೊಲ್ಲಾಪುರಿ ಥರ ಮಾಡೀನಿ. ಇಲ್ಲಿ ಗೀ ಹಾಕಿ ಜೀ ರೈಸ್ ಮಾಡೀನಿ. ಸೊ ಇದ್ರ ಕಾಂಬಿನೇಷನ್ ಇವತ್ತು ನಾನು ಯಾವುದೇ ಚಪಾತಿ ಗಿಪಾತಿ ಮಾಡಿಲ್ಲ, ಯಾಕಂದ್ರೆ ನಿನ್ನೆ ನಾನು ಚಪಾತಿ ಮಾಡಿದ್ದೆ. ಹಂಗಾಗಿ ಇಲ್ಲಿ ನೋಡ್ರಿ ಕಡಕ್ ರೊಟ್ಟಿ, ಇದು ಸೂಪರ್ ಅನಿಸ್ತೈತಿ ದಾಲ್ ಜೊತೆಗೆ. ಹಂಗಾಗಿ ಸೊ ಅದಿಷ್ಟು ರೊಟ್ಟಿ ಅದಾವ. ಇಲ್ಲಿ ಸಲಾಡ್, ಸೌತೆಕಾಯಿ, ಕ್ಯಾರೆಟ್, ಇಲ್ಲಿ ದಾಲ್ ಜೊತೆಗೆ ನಿಂಬೆಹಣ್ಣು, ಈರುಳ್ಳಿ. ಸೊ ಇಷ್ಟೇ ಇವತ್ತು ಸಿಂಪಲ್. ಸ್ವೀಟು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಸ್ವೀಟ್ ಮಾಡಿದ ತಕ್ಷಣ ಅದು ಏನು ಗೊತ್ತಾ, ನೀ ತಿನ್ನು ನಾ ತಿನ್ನು ಅಂತೇಳಿ ಪೂರ್ತಿ ತಿನ್ನೋದಿಲ್ಲ. ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಸ್ವೀಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಡ್ರೈ ಫ್ರೂಟ್ಸ್ ಲಡ್ಡಿದ್ವು, ಅದ್ರ ಮೇಲೆ ಬಿಟ್ಟಿನಿ. ಸೊ ಇಷ್ಟು ನೋಡ್ರಿ ಇವತ್ತು ನಮ್ಮ ಮನೆಯ ಊಟ. ಇಲ್ಲಿ ನಾವು ಈಗ ಹಚ್ಕೊಳಕತ್ತೀನಿ ಪ್ಲೇಟ್. ಆಲ್ರೆಡಿ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ಸಲಾಡ್ ತಿಂದುಬಿಡ್ತೀನಿ ಊಟದ ಜೊತೆಗೆ ತಿನ್ನೋಕ್ಕಿಂತ. 1 ಗಂಟೆಗೆ ಊಟ ಮಾಡ್ತೀನಿ ಅಂದ್ರೆ 12ವರೆಗೆ ಹಂಗೆ ನಾನು ಈ ವೆಜಿಟೇಬಲ್ಸ್ ಎಲ್ಲ ತಿಂದುಬಿಟ್ಟಿರ್ತೀನಿ. ಬಟ್ ಇವತ್ತು ಪೂಜೆ ಅದು ಇದು ಲೇಟ್ ಆಯ್ತಲ್ಲ, ಹಂಗಾಗಿ ನನಗೆ ಈಗ ಊಟದ ಜೊತೆಗೆ ತಿನ್ನತ್ತೀನಿ. ಫ್ರೆಂಡ್ಸ್, ಊಟ ಮಾಡಿ ಸಿಗ್ತೀನಂತ ಅಡುಗೆ ಎಲ್ಲ ಮುಗೀತು. ಇಷ್ಟೊತ್ತಾಯಿತು. ಇದ್ರ ಎಲ್ಲ ರೆಸಿಪಿ ನಾನು ನಿಮ್ಗೆ ಸಪ್ರೇಟಾಗಿ ಶೇರ್ ಮಾಡೀನಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಸೊ ಊಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀರಿ ಅಂತ. ಸುಮಾರು 1:30 ಆಗ್ಲಕ್ಕೆ ಬಂದೈತಿ. ಇವತ್ತು ಲೇಟ್ ಆಯ್ತಿಲ್ಲ, 1 ಗಂಟೆ ಕರೆಕ್ಟ್ ಊಟ ಆಗ್ತೈತಿ ನಮ್ದು. ಸೊ ಇವತ್ತು ಲೇಟ್ ಆಯಿತು. ಊಟ ಮುಗಿಸಿ ಆಮೇಲೆ ನಿಮ್ಗೆ ಸಿಗ್ತೀನಂತ. ಕೆಲವೊಂದು ಕ್ಲಿಪ್ಸ್ ಇಂದ ಮುಂದಾಗ್ಯಾವು, ಸೊ ದಯವಿಟ್ಟು ಕ್ಷಮೆ ಇರಲಿ ಎಡಿಟ್ ಮಾಡಬೇಕಾದ್ರೆ. ಆಮೇಲೆ ಈಗ ನಾನು
ಸಂತ್ರ ಫ್ರೂಟನ್ನ ಎಲ್ಲ ಸಿಪ್ಪೆ ತೆಗೆದು ಇದನ್ನು ನಾನು ನೆರಳಲ್ಲೇ ಒಣಗಿಸ್ತೀನಿ. ಒಣಗಿಸಿ ಪೌಡರ್ ಮಾಡಿ ಇಟ್ಟಿರ್ತೀನಿ. ಫೇಸ್ಗೆ ಅಪ್ಲೈ ಮಾಡ್ಬೋದು ಯಾವಾಗ ಬೇಕು ಆವಾಗ. ಸೊ ಯಾವ ರೀತಿ ಫೇಸ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ. ಆ ವಿಡಿಯೋ ಒಂದು ತಮ್ನೇಲ್ ಆಗಿರ್ಬೋದು, ಲಿಂಕ್ ಆಗಿರ್ಬೋದು ನಿಮ್ಗೆ ಎಂಡ್ ಸ್ಕ್ರೀನ್ ಒಳಗೆ ಕೊಟ್ಟಿರ್ತೀನಿ ಮತ್ತು ಇಲ್ಲಿನೂ ಕೊಟ್ಟಿರ್ತೀನಿ ಅಂತ ಚೆಕ್ ಮಾಡಿರಿ. ಭಾಳ ಯೂಸ್ಫುಲ್ ಐತೆ ಆ ವಿಡಿಯೋ ಅಂದ್ರೂ. ಈಗ ನಾನು ಸ್ವಲ್ಪ 1 ಸ್ಪೂನಷ್ಟು ಬೆಲ್ಲದ ಪೌಡರ್ ಮತ್ತು ಪುದೀನ, ಚಿಟಿಕೆ ಉಪ್ಪು ಇಷ್ಟು ಹಾಕಿ ಈ ಒಂದು ಸಂತ್ರ ಫ್ರೂಟನ್ನು ಮಿಕ್ಸಿ ಮಾಡತ್ತೀನಿ, ಜ್ಯೂಸ್ ಮಾಡತ್ತೀನಿ. ಸೊ ಇದು 2 ಟೈಮ್ಸ್ಗೆ ಆಗುತ್ತೆ. ಒಂದು 4 ಹಾಕಿನ ಅಂತ ಅನ್ನಿಸ್ತೈತೆ ನಾನು. ಸೊ ಜ್ಯೂಸ್ ಮಾಡಿಡತ್ತೀನಿ. ಯಾವಾಗಲೂ ಫ್ರೂಟ್ ತಿನ್ನೋಕೆ ಆದಾಗ ಈ ರೀತಿ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಸೊ ಜ್ಯೂಸಿಂದು ಒಂದು ಸಪ್ರೇಟ್ ಮಿಕ್ಸಿ ಇದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡ್ತೈತಿ. ಅಮ್ಮನ ಮನೇಲೇ ಐತದ, ಭಾಳ ಹೆಲ್ಪ್ ಆಗ್ತೈತಿ. ಅದರಿಂದ ಯಾವುದೇ ರೀತಿ ಜ್ಯೂಸ್ ಮಾಡ್ಬೋದು. ಬಟ್ ಲಿಕ್ವಿಡ್ ಮಾತ್ರ ಬರುತ್ತೆ. ಈ ರೀತಿ ಎಲ್ಲ ಸರ್ಕಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಅದು ಯಾವ ಕಂಪ್ನಿ ಅಂತ ಮರ್ತೋಗೈತೆ ನನಗೆ. ನೋಡಿರಿ, ಈಗ ಜ್ಯೂಸ್ ರೆಡಿ ಆಯ್ತು. ಈ ಸಿಪ್ಪೆ ಎಲ್ಲ ನಾನು ಒಂದು ಸ್ವಲ್ಪ ನೆರಳಲ್ಲೇ ಒಣಗಿಸ್ತೀನಿ. ಸ್ಕಿನ್ ಮಾತ್ರ ಸಖತ್ ಗ್ಲೋ ಆಗ್ತೈತಿ ಈ ಒಂದು ಸಿಪ್ಪೆನ ಒಣಗಿಸಿ ಫೇಸ್ಗೆ ಹಚ್ಚೋದ್ರಿಂದ. ಅದ್ರ ಜೊತೆಗೆ ನಾನು ಒಂದು ಸಲ ನಿಮ್ಗೆ ತೋರಿಸಿದ್ದೆ, ಬೀಟ್ರೂಟ್ ಮತ್ತು ಪುದೀನ, ಒಂದು ಚಿಟಿಕೆ ಉಪ್ಪು, ಒಂದು ಅರ್ಧ ಹೋಳು ಅಥವಾ 1 ನಿಂಬೆಹಣ್ಣು ಹಿಂಡಿ ಈ ರೀತಿ ಜ್ಯೂಸ್ ಮಾಡಿ ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ನಾನು ಡೈಲಿ ಒಂದು 2-3 ಒಂದು ಗ್ಲಾಸಿಗೆ ಹಾಕ್ಕೊಂಡು ಉಗುರು ಬೆಚ್ಚಗೆ ನೀರಲ್ಲಿ ಕುಡಿತೀನಿ ಅಂಥೇಳಿ. ಇದು ನನಗೊಂಚೂರು ನಿಜ ಹೇಳ್ಬೇಕಂದ್ರೆ ಹೆಲ್ಪ್ ಆಗೈತಿ. ಹೆಂಗಂದ್ರೆ ಏರ್ ಫಾಲು ಕಂಟ್ರೋಲ್ ಆಗೈತಿ. ಸ್ಕಿನ್ ಅಂತೂ ನನಗೆ ನಾವು ಬೇರೆ ಬೇರೆ ಊರೆಲ್ಲ ಚೇಂಜ್ ಮಾಡ್ತಿರ್ತೀವಿ ನೀರಿಗೆ, ಅದಕ್ಕೆಲ್ಲ ಒಂದು ಸ್ವಲ್ಪ ಸ್ಕಿನ್ನು ನಂದು ಡಲ್ ಆಗಿಬಿಟ್ಟೈತಿ. ಬಟ್ ಕೂದಲು ಸಂಬಂಧಪಟ್ಟಂಗೆ ಭಾಳ ಚಲೋ ವರ್ಕ್ ಆಗೈತೆ ಅಂತಲೇ ಹೇಳ್ಬೋದು. ಏರ್ ಫಾಲ್ ಕಡಿಮೆ ಆಗೈತಿ. ಸೊ ನೀವು ಟ್ರೈ ಮಾಡ್ಬೋದು. ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗೂ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಕೂಡ ತೊಗೊತಾರೆ ಇದು. ಬಟ್ ನನಗದು ಅಷ್ಟು ಗೊತ್ತಿಲ್ಲ. ನಾನು ಮಾತ್ರ ಆರೋಗ್ಯ ಚೆನ್ನಾಗಿರಲಿ ಅಂತಲೇ ಮಾಡ್ತೀನಿ. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅದ್ರ ಬಗ್ಗೆ ಇದು ಬೀಟ್ರೂಟದ್ದು ಇನ್ಫಾರ್ಮೇಷನ್ ಅಷ್ಟೊಂದು ನನಗೆ ಗೊತ್ತಿಲ್ಲ. ಮಾರ್ನಿಂಗ್ ನಾನು ಎಂಟಿ ಸ್ಟಮಕಲ್ಲಿ ತೊಗೊತೀನಿ. ನೋಡಿರಿ, ನಾನು ಆಗಲೇ ಇದು ಮಾಡತ್ತಿದ್ದೆ ದಾಲ್ ಫ್ರೈ, ಅದು ಈಗ ಬಂದೈತಿ ವಿಡಿಯೋ, ಹಿಂದೆ ಮುಂದೆ ಆಗ್ಯಾವು. ಆಮೇಲೆ ನಾನು ಅನ್ಕೊತೀನಿ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ಬೇಕಂತ, ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡಬೇಕಿದೆಲ್ಲ ರೂಲ್ಸ್ ಅಂತ. ಬಟ್ ಈ ರೀತಿ ಏನಾದರೂ ಆದಾಗ ಏನೂ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಸಿಚುವೇಶನ್ ಎಲ್ಲ ಕಡಿಕಾಗುತ್ತಾನ ಒಂದು ಸ್ವಲ್ಪ ಸೈಲೆಂಟಾಗಿ ಇದ್ದುಬಿಡಬೇಕು ಅಂತ ಅಷ್ಟೇ. ಸಾಧ್ಯವಾದ್ರೆ ನಾನು ಇನ್ಮೇಲೆ ಕಂಟಿನ್ಯೂ ಆಗಿ ಅಪ್ಡೇಟ್ ಕೊಡ್ತಿರ್ತೀನಿ. ಎಷ್ಟೊಂದು ಕಂಟೆಂಟ್ ಅದಾವೆ ನನ್ನ ಒಂದು ಲಿಸ್ಟ್ ಒಳಗೆ. ಬಟ್ ಆ ಕಂಟೆಂಟೆಲ್ಲ ನಿಮ್ಮ ಮುಂದೆ ತರೋಕ್ಕಾಗವಲ್ದು ಅನ್ನೋದೇ ಬೇಜಾರು. ಸೊ ಸಿಕ್ಕಾಪಟ್ಟೆ ಕಂಟೆಂಟ್ ಪ್ಲ್ಯಾನ್ ಎಲ್ಲ ಮಾಡಿಟ್ಟಿರ್ತೀನಿ. ಬಟ್ ಆಗ್ತಿಲ್ಲ, ಅದು ಯಾಕೋ ಏನೋ ನನ್ನ ನಿಜವಾಗ್ಲೂ ಅರ್ಥ ಆಗವಲ್ದು ಇತ್ತೀಚೆಗೆ ಅಂತೂ. ಸೊ ಇಷ್ಟು ಭಾಳ ಜನ ನನ್ನ ಅದು ವೇಟ್ಗೇನು ವಿಡಿಯೋಗೆ ಕಮೆಂಟ್ ಬರತ್ತವು, ಅದಕ್ಕೆ ರೀಪ್ಲೇನೂ ಮಾಡೋಕ್ಕಾಗವಲ್ದು. ಸದ್ಯದಲ್ಲೇ ಅದ್ರ ಬಗ್ಗೆನೂ ನಿಮ್ಗೆ ತಿಳಿಸ್ತೀನಿ ಅಂತ, ಆಮೇಲೆ ವಿಡಿಯೋ ಕೊಡ್ತೀನಿ ಅಂತ ನಿಮ್ಗೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ವಿಡಿಯೋಸ್ ಆದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಲೈವ್ ಮಾಡ್ತಿದ್ದೆ, ಅದನ್ನು ಬಿಟ್ಟಿನಿ. ಲೈವ್ ಯಾಕೆ ಮಾಡವಲ್ರಿ ಅಂತ ಕೇಳಿದ್ರಿ, ಅದಕ್ಕೆ ಹೇಳಿದೆ. ಸೊ ಅದನ್ನು ಲೈವ್ನು ಇನ್ಮೇಲೆ ಮಾಡ್ತೀನಿ, 1 ಅವರ್ ಆದರೂ ಮಾಡಿರ್ತೀನಿ ಅಂತ. ಈವ್ನಿಂಗ್ ಅಥವಾ ಬೆಳಗ್ಗೆ 2ರಲ್ಲಿ ಒಂದು ಟೈಮ್ ನಾನು ಖಂಡಿತ ಮಾಡಿರ್ತೀನಿ. ಸೊ ನೀವು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಕಾಲು ಇವಾಗ 98%, ಇನ್ನೊಂದು 2% ಉಳಿದೈತೆ, ಅದಷ್ಟು ಆರಾಮಾಗೈತಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಲ್ಲರಿಗೂ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಯೂಟ್ಯೂಬ್ದು ಗುಡ್ ನ್ಯೂಸ್ ಅಂತ ಹೇಳಿದೆ, ಅದು ಏನಂತ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ತಿಳಿಸ್ರಿ, ಯಾವುದ್ರ ಬಗ್ಗೆ ಇರ್ಬೋದು ಅಂತೇಳಿ. ಸೊ ತಿಳಿಸ್ತೀರಲ್ಲ. ಓಕೆ, ಸಿಗ್ತೀನಿ ಅಂತ ಮುಂದಿನ ಒಂದು ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಆಮೇಲೆ ಅಡುಗೆ ಎಲ್ಲ ಆಯಿತು, ಊಟನೂ ಆಗೈತಿ. ಆಗಲೇ ನಿಮ್ಮ ಜೊತೆಗೆ ಮಾತಾಡಿ ಹೇಳಿದಂಗೆ ಸ್ವಲ್ಪ ಏರ್ ಡ್ರೈಯರಿಂದ ಏರ್ಸನ್ನು ಒಣಗಿಸ್ಕೋಕತ್ತಿದ್ದೆ. ಯಾಕಂದ್ರೆ ಎಡ್ಯಾಕು, ತಲೆನೋವು, ನಿದ್ದೆ ಇಲ್ಲ. ಈ ಕಾಲು ಪೇನ್ಗೆ ಸಿಕ್ಕಾಪಟ್ಟೆ ನಿದ್ದೆ ಡಿಸ್ಟರ್ಬ್ ಆಗ್ಲಕತ್ತದ. ಹಿಂಗೆ ಮಡ್ಚ್ಕೊಂಡು ಮಕ್ಕೊಳ್ಳೋಕ್ಕೂ ಆಗವಲ್ದು. ಆಮೇಲೆ ಸ್ಟ್ರೇಟಾಗಿ ಜಾಸ್ತಿ ಹೊತ್ತು ಇಡೋಕ್ಕೂ ಆಗವಲ್ದು. ಹಂಗಾಗಿ
ಅದ್ರ ಸಲುವಾಗಿ ನನಗೆ ನಿದ್ದೆನೂ ಇಲ್ಲ, ಸಿಕ್ಕಾಪಟ್ಟೆ ತಲೆನೋವು. ಏನು ಮಾಡೋಕ್ಕಾಗಲ್ಲ, ಕಡಿಮೆ ಆಗೋವರೆಗೂ ಇಷ್ಟೇ ಅನುಭವಿಸ್ಬೇಕು. ಹಾಗಾಗಿ ನಾನು ಎವ್ರಿ ಟೈಮು ತಲೆ ವಾಶ್ ಮಾಡಿದಾಗ ಈ ರೀತಿ ಕೂದಲು ಒಣಗಿಸ್ಕೊಳ್ಳಲ್ಲ, ನ್ಯಾಚುರಲ್ಲಾಗಿ ಬಿಸಿಲಿಗೆ ನಿಂತುಬಿಡ್ತೀನಿ. ಬಟ್ ಈಗ ಅನಿವಾರ್ಯ ಅಂಥೇಳಿ ಕೂದಲ ಒಣಗಿಸ್ಕೋಕತ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಸಖತ್ತಾಗಿರ್ತೈತಿ, ವೇಟ್ ಮಾಡಿರಿ. ಖಂಡಿತ ನಿಮ್ಮ ಜೊತೆಗೆ ನಾನು ಆದಷ್ಟು ಬೇಗ ನಾಳೆ ಅಥವಾ ನಾಡಿದ್ರಲ್ಲಿ ವಿಡಿಯೋನ ಶೇರ್ ಮಾಡ್ತೀನಂತ. ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಹೊಸ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.